ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರುಗಳಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೌಡ್ರ ಗೇಮ್ ಪ್ಲೇ. ಇವತ್ತೇನು ವಿಶೇಷಪ್ಪ ಅಂದರೆ 1vs1 ಆಡ್ತಾ ಇದ್ದೀವಿ. ಚಾಲೆಂಜ್ ಮೇಲೆ ಅದು ನೋಡೋಣ. ಹೇಗೆ ಗನ್ ಬೇರೆ ಸ್ವಲ್ಪ ಅಪ್ಲೈನ್ ಆಗಿಬಿಟ್ಟಿತ್ತು, ರೆಕಾರ್ಡ್ ಮಾಡ್ಬೇಕಂತ ಹೋದಾಗ ಗನ್ ಎರಡು ಇರಲಿ, ಇದರಲ್ಲೇ ನೋಡೋಣ. ಡ್ರಾಪ್ ಲೂಟ್ ಮಾಡೋಣ. ಯಾವ ಸೈಡ್ ಅದಾಳ ಮಾರ, ಆ ಸೈಡ್ ಹೆಡ್ ಒಂದು ಹೊಡೆಯೋಕ್ಕೆ ಟ್ರೈ ಮಾಡೋಣ. ಹೆಡ್ ಹೊಡಿಬೋದು ಇಲ್ವ ಅಂತ ನೀವು ಕಮೆಂಟ್ ಮಾಡಿ. ಸಿಗ್ತಾಯಿಲ್ಲ. ವುಡ್ ಪಿಕರ್ ಕೂಡ ಹೊಡಿತಾರೆ ನೋಡಿ. ಎಮೋ ಹೇಗೆ ಹೋಗುತ್ತೆ. ಒಂದು ಹೆಡ್ ಬಿತ್ತು, 41 ಬಿತ್ತು, 41 ಡ್ಯಾಮೇಜ್ ಬಿತ್ತೆ. ಇದೇನು ಹೆಡ್ ಬೀಳ್ತಾ ಇಲ್ಲ ಅನ್ಸುತ್ತೆ. 13 ಒಂದು ಬಿತ್ತು, ಒಂದು ಹೆಡ್ ಬಿದ್ದಿದೆ. ಅಟ್ಯಾಕ್ ಮಾಡಿಬಿಡೋಣ. ಒಂದು ಹೆಡ್ ಬಿದ್ದಿದೆ. ಗ್ಲೋವಲ್ ಪ್ಯಾಕ್ ಆಗ್ತದೆ, ಪೂರ ಪ್ಯಾಕ್ ಆಗ್ಬಿಟ್ಟು. ಹೊರಗಡೆ ಹೋಗೋಕ್ಕೂ ಜಾಗ ಸಿಗ್ತಾಯಿಲ್ಲ. ಹೊಡಿಬೇಕಂದ್ರೆ ಸಿಗೋಲ್ಲ. ಓಡೋಗ್ತಾವಳೆ ಹೊರಗಡೆ. ಮೆಡಿಕಿಟ್ ಹಾಕೊಂತಾವಳೆ. ಇನ್ನು ಎಷ್ಟು ಮೆಡಿಕಿಟ್ ಹಾಕೊಂತಾಳೆ. ಓಡಿ ಹೋಗಿಬಿಟ್ಲು. ಓಡೋಗಿಬಿಟ್ಲು. ಈ ಸೈಡ್ ಬರ್ತದೆ. ಏನಿದೆ ಎಮೋ ಅವಳಿಗೆ ಟಚ್ ಆಗ್ತಾಯಿಲ್ಲ. 19 ಏನು ಮಾರಾಯ. ಸರಿ ಉಪ್ಪು ಕರೆದೆ ಅವಳ ಕಡೆ. ಬೆತ್ತು ಹೆಡ್ಡೆ ಬಿತ್ತು, ಪೂರ ಹೆಡ್ಡೆ ಹೊಡೆದ್ಬಿಟ್ಲು. ಇರಲಿ ಹೆಡ್ಡೆ ಬಿದ್ದುಬಿಡ್ತು ಪೂರ. ಗನ್ ಕೂಡ ಥಮ್ಸನ್ ಇದೆ, ಆದರೂ ಯಾಕೋ ಡ್ಯಾಮೇಜ್ ಬೀಳ್ತಾಯಿಲ್ಲ. ವುಡ್ ಪಿಕರ್ ತೊಗೊಳೋಣ. ಈಗ ತೋರಿಸೋಣ ನಾವು ಹೇಗೆ ಆಡ್ತೀವಿ ಅಂತ. ಅದರಲ್ಲೂ ಬಿದ್ದಿದ್ದು ಸ್ವಲ್ಪ. ಫಸ್ಟಿಗೆ ಒಂದು ಹೆಡ್ ಬಿತ್ತು, ಆಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಗ್ಲೋವಲ್ ಹಾಕ್ಕೊಂಡು ಮೆಡಿಕಿಟ್ ಹಾಕೊಂಡ್ಬಿಟ್ಲು, ಉಳ್ಕೊಂಬಿಟ್ಲು ಅಲ್ಲಿ. ಈಗ ಗೊತ್ತಾಗುತ್ತೆ ಅವಾಗೆ. ವುಡ್ ಪಿಕರ್ ಇದೆ ಅಲ್ವಾ, ನಾವು ಹೆಡ್ ಶಾಟ್ ಹೇಗೆ ಹೊಡಿತೀವಿ ಅಂತ ತೋರಿಸ್ಕೊಡ್ಬೇಕಲ್ಲ. ನೋಡಿ ಹೇಗೆ ಬೀಳುತ್ತೆ ಅಂತ. ಯಾವ ಸೈಡಿಂದ ಬರ್ತಾವೆ. ಗ್ಲೋವಲ್ ಹಾಕ್ಬಿಡೋಣ. ಬಂದ್ಲು, ಎದುರುಗಡೆ ಬರ್ತಾವಳೆ. ಒಂದೇ ಶಾಟ್ ನಡೆ, ಹೊರಗಡೆ ನಡೆದ್ಬಿಡು. ಹೇಗೆ ಬಿತ್ತು ಒಂದೇ ಶಾಟ್. ಗ್ಲೂವಲ್ ಕೂಡ ಹಾಕೋದಿಲ್ಲ. ಇನ್ನೊಂದು ಅವಳದ್ದು ಏನು ಆಟ ಗೊತ್ತಾ, ಗ್ಲೂವಲ್ ಒಟ್ಟು ಹಾಕೋದಿಲ್ಲ. ಹಾಕ್ತಾ ಸ್ವಲ್ಪ ಕಡಿಮೆ, ಭಾಳ ಯೂಸ್ ಮಾಡೋದಿಲ್ಲ ಗ್ಲೂವಲ್. ಮೆಡಿಕಿಟ್ ಹಾಕುವಾಗ ಅಷ್ಟೇ. ಫೈಟ್ ಮಾಡೋಕ್ಕೆ ಬಂದ್ಬಿಡ್ತಾ. ವುಡ್ ಪಿಕರು ಡೆಸರ್ಟಿಗಲ್ಲಿ ಭಾರಿ ಆಡ್ತಾವೆ. ಓಲ್ಡ್ ಪ್ಲೇಯರ್ ಅಲ್ಲ ಅವಳು. ನೋಡೋಣ ಈ ಮ್ಯಾಚ್ ಅಂತೆ. ಒಂದು ಮ್ಯಾಚ್ ನಾನು ಒಂದು ಗೆದ್ದಿದ್ದೇನೆ, ಅವಳು ಒಂದು ಗೆದ್ದಿದ್ದಾಳೆ. ಈ ಮ್ಯಾಚಲ್ಲಿ ಗೊತ್ತಾಗುತ್ತೆ. ನಾನು ಹೆಡ್ ಹೊಡಿತೀನಿ ಅಂತ ಗೊತ್ತಾಗಿದೆ. ಮೊದಲಿಗೆ ಸ್ವಲ್ಪ ಗನ್ ಪ್ರಾಬ್ಲಮ್ ಆಯಿತು. ನೆಟ್ ಪ್ರಾಬ್ಲಮಿಂದ ಅದು ತಾನೇ ಪರ್ಚೇಸ್ ಮಾಡ್ಕೊಂಬಿಟ್ಟಿದೆ 2 ಗನ್ನನ್ನು. ಈಗ ನಾ ತೊಗೊಂಡಿದ್ನಲ್ಲ ನೆಕ್ಸ್ಟ್ ಮ್ಯಾಚ್, ಹಿಂದಿನ ಮ್ಯಾಚ್ನಲ್ಲಿ ಹೇಗೆ ಬಿತ್ತು ಗೊತ್ತಾಗ್ಬಿಟ್ಟಿದೆ. ಗ್ಲೋವಲ್ ಯೂಸ್ ಮಾಡ್ಕೋಬೇಕಂತ. ಗ್ಲೋವಲ್ ಹಾಕ್ತಾನೇ ಇಲ್ಲ ಅವರು. ಏಕೆ ಹೆಡ್ ಬಿದ್ದೋದು ನೆನಪಿಲ್ಲ. ಒಂದು ಹಾಕಿದ್ಲು, ಅದು ನನ್ನ ಕಡೆ ಹಾಕ್ಯಾರ. ಈ ಸೈಡ್ ಹಾಕ್ತಾರೆ. ಹೊರಗಡೆ ಬರ್ತಾರೆ. 48 ಬೀಳ್ತಾಯಿದೆ ಡ್ಯಾಮೇಜ್. ಮತ್ತು ಸೂಪರ್ ಮೆಡಿಕಿಟ್ ಹಾಕ್ಬಿಡು. ಸೂಪರ್ ಅಲ್ಲ, ರಿಪೇರ್ ಕಿಟ್ ಹಾಕೋಣ. ಏನು ಹೇಳ್ತಾ ಇನ್ನು ಯಾವ ಸೈ ಎದುರುಗಡೆ ಬಂದ್ಬಿಟ್ಲು. ಬೀಳತ್ತಾ ಅನ್ಸುತ್ತೆ. ಸಂಗಿನಿಂದ ನಾವು ಮೂಮೆಂಟ್ ಕೊಡೋದ್ರಲ್ಲಿರುತ್ತೆ, ಅದನ್ನಿಂದ ಬೀಳತ್ತಂತೀರ. ಶಾರ್ಟ್ ಗನ್ನಿಂದನೂ ಬೀಳ್ತಾರೆ. ಮೂಮೆಂಟ್ ಕೂಡ ಸ್ವಲ್ಪ ಇದರಲ್ಲಿ ಸ್ಪೀಡ್ ಇದೆ ಅವಳದು, ಆದರೆ ಗ್ಲೂವಲ್ ಯೂಸ್ ಮಾಡ್ತಾಯಿಲ್ಲ ಅಷ್ಟೇ. ನನ್ನ ಮೂಮೆಂಟ್ ಸ್ವಲ್ಪ ಸ್ಲೋ ಆಗಿಬಿಟ್ಟಿದೆ. ಯಾಕೋ ಏನೋ ಗೊತ್ತಿಲ್ಲ. ಬರ್ತೆ ಅದು ಗೇಮ್ ಪ್ಲೇನೇ ಸ್ವಲ್ಪ ಕೆಡ್ತಾಯಿದೆ ಅಂತ ಗೊತ್ತಾಗ್ತಾಯಿದೆ. ನೋಡಿ ಗ್ಲೂವಲ್ ಹಾಕೋಕೆ ಹೋಗ್ತೀನಿ, ಎಮೋ ಹೊರಗಡೆ ಬೀಳ್ತಾಯಿದೆ. ಮೆಡಿಕಿಟನ್ನು ಹಾಕಿಬಿಡೋಣ. ಸುಮ್ಮನೆ ಹಾಕ್ತಾಯಿತ್ತು. ನೋಡಿ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ಅವಳದು. ಹೊರಗಡೆನೇ ತಿರುಗಾಡ್ತಾವೆ ನೋಡಿ. ಹೊರಗಡೆನೇ ತಿರುಗಾಡ್ತಾಳೆ. ತುಂಬ ಪೂರ ಹೆಡ್ಡೆ ಹೊಡೆದ್ಬಿಟ್ಲು. ಪೂರ ವುಡ್ ಪಿಕರಲ್ಲಿ ಅವಳು ಭಾರಿ ಆಡ್ತಾಳೆ. ನಮ್ಮದೇ ನೋಡಿ ಏನಾಗ್ತಾಯಿದೆ ಇದು. ಮೆಡಿಕಿಟ್ ಹಾಕೊಂಡು ಒಂದೇ ಶಾಟಲ್ಲಿ ಮುಗಿಸ್ಬಿಟ್ಲು. ಹೆಡ್ಡೆ ಬಿದ್ದುಬಿಡ್ತು. ನಾವು ತೋರಿಸೋಣ ಈಗ. ಜಲ್ದಿ ಪರ್ಚೇಸ್ ಮಾಡ್ಕೊಂಬಿಡೋಣ. ಮತ್ತೆ ಅದೇ ಗನ್ನ ವುಡ್ ಪಿಕರ್ಲೇ ಹೊಡಿಬೇಕನ್ಸುತ್ತೆ. ಶಾರ್ಟ್ ಗನ್ಲೇನೂ ಟ್ರೈ ಮಾಡೋಣ, ಏನಾಗುತ್ತೆ. ಯಾವ ಸೈಡಿಂದ ಬರ್ತಾವಳೆ. ಎಲ್ಲರೂ ಫೈಟ್ ಕಸ್ಟಮಲ್ಲಿ. ಇನ್ನೊಂದೇನು ಗೊತ್ತಾ, ಇದೇ ಸೈಡಲ್ಲಿ ನಾವು ಈ ಸೈಡ್ ಫೈಟ್ ಮಾಡಬೇಕು, ಅವ್ರು ಆ ಸೈಡ್. ಅದು ಅದೇ ಪ್ಲೇಸ್ನಲ್ಲಿ ಫೈಟ್ ಆಗುತ್ತೆ. ಒಂದು ಶಾರ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ನಾನು. ಆ ಪ್ಲೇಸಿಂದ ಈ ಲೆಫ್ಟ್ ಸೈಡಿಂದ ಹೋಗಿ ಜಿಗಿದು ಒಂದು ಒನ್ ಟ್ಯಾಪ್ ಹೊಡೆದ್ಬಿಟ್ಟೆ. ನೋಡೋಣ ಈ ಸತಿನೂ ಹಾಗೆ ಆಗತ್ತಾ ಅಂತೆ. ಸ್ವಲ್ಪ ಗ್ಲೂವಲ್ ಹಾಕಿಬಿಟ್ಲು.
ಬಟ್ ಒಳ್ಳೆ ಮಾತಂತೂ ಇಲ್ಲ ಇಲ್ಲಿ. ಹೆಡ್ಡೆ ಬಿದ್ದುಬಿಟ್ಟು ಉಡುಪಿ ಕರ್ಲಿ ಬಿತ್ತು. ಹೋದ ಸತಿ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಈ ಸೈಡ್ ಬಂದಿದ್ದೆ ನಾನು. ಇದೇ ರೈಟ್ ಸೈಡಿಂದ ಹೋಗುವಾಗ ಜಂಪ್ ಮಾಡಿ ಒಂದು ಹೊಡೆದ ಹೆಡ್ ಬಿತ್ತು. ಬಟ್ ಆದ್ರೆ ಗ್ಲೋಲ್ ಹಾಕೊಂಡ್ಬಿಟ್ರೆ ಆತ ಪೂರ ಬೀಳೇ ಇಲ್ಲ. ಬಿದ್ದಿದೆ ಹೆಡ್, ಆದರೆ ಬಾಡಿ ಒಂದು ಬಿದ್ದಿಲ್ಲ, ಆದರೂ ಸಾಯಲೇ ಇಲ್ಲ ಆತ. ಏನು ಅನ್ಕೋಬೇಕು. ಮತ್ತೆ ಬಂದ ಹೊರಗಡೆ ಆದರೆ ಪೂರ ಹೆಡ್ ಹೊಡೆಸ್ಕೊಂಡು ಸತ್ತೇಬಿಟ್ಟ. ಹಾಗೆ ಆಗತ್ತೆ. ಈ ಮ್ಯಾಚ್ ನೋಡೋಣ. ಎರಡು ಮತ್ತೆ ಮೊದಲಕ್ಕೆ ನಂಗೆ ಆಗ್ತದೆ. ಒಂದು ಮ್ಯಾಚ್ ಅವಳು ಗೆಲ್ಲೋದು, ಇನ್ನೊಂದು ಮ್ಯಾಚ್ ನಾವು ಗೆಲ್ಲೋದು. ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮಲ್ಲಿ ಗೇಮ್ ಮಾಡೋರಿಗೆ ಬೈಸ್ಕೊಳೋದೇ ಇರುತ್ತೆ ಬರೀ ಮನೇಲಿ. ಖಾಲಿ ಗೇಮ್ ಮಾಡ್ತೀಯ, ಏನು ಕೆಲಸ ಮಾಡಲ್ಲ ಅಂತ. ಮತ್ತೆ ಹೆಡ್ಡ ಬಿತ್ತು. ಏನಿದು ಹೊರಗಡೆ ಪೂರ್ತಿ ಸಮೀಪ ಬಂದು ರಶ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ದೂರ್ಲಿಂದನೇ ಹೊಡಿತಾಳೆ. ಸಾಕಾಯಿತು ಮಾರ್ರೆ. ರಶ್ ಗಿಶ್ ನೋಡೋಂಗಿಲ್ಲ. ಇನ್ನು ನಾವು ದೂರ್ಲಿಂದನೇ ಹೊಡೆಯೋಣ. ಈಟೊತ್ತ ಒಟ್ಟೆ ಸಮೀಪ ಬರೋಕ್ಕೆ ಬಿಡ್ತಾಯಿಲ್ಲ, ದೂರಿಂದಾನೇ ಹೊಡಿತಾಳೆ. ಏನು ಅನ್ಕೋಬೇಕು. ಆಲ್ರೆಡಿ 3 ಮ್ಯಾಚ್, ಮತ್ತೆ ಮೊದಲನೇಯಿಂದನೂ ಹಾಗೆ ನಡೀತಾರೆ. ಒಂದು ಮ್ಯಾಚ್ ಅವಳು ಗೆಲ್ಲೋದು, ಇನ್ನೊಂದು ಮ್ಯಾಚ್ ನಾ ಗೆಲ್ಲೋದು, ಮತ್ತೆ ಹಾಗೆ. ಈ ಮ್ಯಾಚ್ ಏನಾರು ಬಿಟ್ಬಿಟ್ರೆ ಸೋತ್ಬಿಡ್ತೇನೆ. ನೋಡೋಣ. ಸೋಲೋದಂತೂ ಇಲ್ಲ ಅನಿಸುತ್ತೆ. ಸಮೀಪಲಿಂದ ಒಟ್ಟಂತೂ ಅಟ್ಯಾಕ್ ಮಾಡಲ್ಲ ಬಿಡೋ. ದೂರ್ಲಿಂದ, ಅದು ವುಡ್ ಪಿಕರ್ ಹಿಡ್ಕೊಂಡು, ವುಡ್ ಪಿಕರ್ ಒಂದು ನೋಡಿ ಹೇಗೆ ಬರ್ತಾಯಿದೆ ಅವಳನ್ನು. ನಾವು ಹೊರಗಡೆ ಹೋದರೆ ಸಾಕು, ಹಂಗೆ ಹೊಡೆದು ಅಲ್ಲೋಡಿ ಗ್ಲೋಲ್ ಹಾಕಿಬಿಟ್ಲು. ಗೊತ್ತಾಗ್ಬಿಟ್ಟಿದೆ. ಮೆಡಿಕಿಟ್ ಹಾಕ್ಬಿಡೋಣ. ಬಾಡಿಯಲ್ಲಿ ಮತ್ತೆ ನಿಲ್ಲಿಸ್ಬಿಟ್ಲು ಅಂದರೆ ಏನು ಮಾಡೋಣ. ಲಾಸ್ಟ್ ಮ್ಯಾಚ್ ಬೇರೆ ಇದೆ. ಸಮೀಪ ಕೂಡ ಬರ್ತಾಯಿಲ್ಲ, ದೂರ ಆ ಗಿಡದ ತಲೆ ಸುತ್ತಾಕ್ತಾಳೆ. 306 ಹೆಡ್ ಬಿತ್ತು. ಮತ್ತೆ ಒನ್ನೇಲಿಂದ ಹಾಗೆ ಆಗ್ತಾಯಿದೆ. ಒಂದು ಮ್ಯಾಚ್ ನಾನು, ಒಂದು ಮ್ಯಾಚು, 3 ಮ್ಯಾಚ್ ಇದೆ. ಈ ಮ್ಯಾಚಲ್ಲಿದೆ. ಈ ಮ್ಯಾಚಲ್ಲಿ ಗೆದ್ದು ಬಿಡ್ಬೇಕಪ್ಪ ನಾವು. ಗೆಲ್ತೀನಿ ನೋಡೋಣ. ಅವು ದೂರ್ಲಿದ್ದ ಆಡಿದ್ರೆ ಆಗ್ತಾನೆ ಇಲ್ಲ ನನ್ನ ಕೈ. ರಶ್ ಮಾಡಿ ಆಡಿದರೆ ಇನ್ನೂ ಏನೋ ಚಲೋ ಅನಿಸ್ಬೋದು. ಶಾರ್ಟ್ಗನ್ ಅಂತೂ ಯೂಸೇ ಮಾಡೋಲ್ಲ. ಒಮ್ಮೆನೇ ಯೂಸ್ ಮಾಡ್ದಂಗೆ ಅದೇ ಅನಿಸುತ್ತೆ. ಯಾಕಂದರೆ ದೂರ್ಲಿಂದನೇ ಆಡ್ತಾವೆ. ವುಡ್ ಪಿಕರ್ ಡೈರೆಕ್ಟ್ ಗನ್ನೇ ಯೂಸ್ ಮಾಡ್ತಾಯಿಲ್ಲ. ಅದರಲ್ಲಿ ಪ್ರಾಕ್ಟೀಸ್ ಆಗಿರ್ಬೇಕು ಅನ್ಸುತ್ತೆ ಅವಾಗ. ಡೆಸರ್ಟ್ ಈಗಲಲ್ಲೂ ಭಾರಿ ಆಡ್ತವೆ. ನೋಡಿದ್ದೇನೆ ಒಮ್ಮೆ ಕ್ರಾಫ್ಟಲ್ಲಿ ಆಡುವಾಗ. ಇಲ್ಲಿ ಗೊತ್ತಾಗುತ್ತೆ ಯಾವ ಸೈಡ್ ಬರ್ತಾವಳೆ. ಈ ಸೈಡ್ ಅಂತ ಕಾಣ್ತಾ ಇಲ್ಲ. ಬಾಮಿ ಬಂದ ಈ ಲೆಫ್ಟ್ ಸೈಡಲ್ಲಿದ್ದಾಳೆ. ಲೆಫ್ಟ್ ಸೈಡಲ್ಲಿದ್ದಾಳೆ. ಎಡಗಡೆಯಲ್ಲಿದ್ದಾಳೆ. ಅಲ್ಲೇ ಅದವಳೆ. ಬರ್ತಾನೆ ಇಲ್ಲ ಹೊರಗಡೆ. ಯಾಕೆ ಬರೋದಿಲ್ವಾ? ಮತ್ತೆ ಅಲ್ಲಿಂದನೇ ಫೈಟ್ ಮಾಡ್ತಾವ ನೋಡಿ. ನಾ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಅವಳು ಇನ್ನೂ ಆದರೂ ಅದೇ ಪ್ಲೇಸ್ನಲ್ಲಿ ಬಂತ. ಮಾಡಿಬಿಡೋಣ. ಡ್ರಾಪ್ನಲ್ಲೇನೋ ಚಲೋ ಏನೋ ಅನಿಸ್ಲಿಲ್ಲ. ಇದರಲ್ಲೇ ಫೈಟ್ ಮಾಡೋಣ. 48 ಎಂಥ ಹೆಡ್ ಬೀಳೋ ಸಂದರ್ಭದಲ್ಲಿ ಬಾಡಿ ಬಿದ್ದುಬಿಡುತ್ತೆ. ಬೆತ್ತು ಓಡೋಣ ನಾವು. ಮತ್ತೆ ಎಲ್ಲೋಲ್ಲ ಮರೆ ಕಾಣ್ತಾನಲ್ಲ. ಈ ಮೂಮೆಂಟ್ ಕೂಡ ಇದೆ. ಕಾಂದನ ಡ್ರಾಪಿಂದ ಅದ. ಸೊ ಡ್ರಾಪ್ ತಲೆ ಇಲ್ಲಿಂದನೇ ಹೊಡೆದು ಬಿಡೋಣ ನಾವು. ದೂರಿಂದ ಮುಗಿಸ್ಬಿಡೋಣ. ದೂರಿಂದ ಹೊಡೆದು ಬೆತ್ತು. ಮತ್ತೆ 306. ಇದುವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ